ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವಾಗ ಈಗಷ್ಟೇ ನಡೀತಿರುವ ಟ್ರೆಂಡಿಂಗ್ ನ್ಯೂಸ್ ಜೊತೆ ಬಂದಿದ್ದೀನಿ. ಟ್ರೆಂಡಿಂಗ್ ನ್ಯೂಸು ಮತ್ತು ಟ್ರೆಂಡಿಂಗ್ ಇನ್ಫಾರ್ಮೇಷನ್ ಜೊತೆ. ಸೊ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ RCB ಅವರು ಫೈನಲ್ಸ್ನ ತಲುಪಿದ್ದಾರೆ. ಸೊ ಇವಾಗ ಒಂದೇ ಹೆಜ್ಜೆ ಕಪ್ ಕಡೆಗೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಇವಾಗಲೇ ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿದ್ದಾರೆ. ಇವತ್ತು ನಡೆಯೋ ಮ್ಯಾಚು ಅಂದರೆ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮೇಲಿರುತ್ತೆ ಇವತ್ತು. ಸೊ ಇದು ಕ್ವಾಲಿಫೈಯರ್ 2 ಆಗಿರುತ್ತೆ. ಸೊ ಕ್ವಾಲಿಫೈಯರ್ 1ಅಲ್ಲಿ ಪಂಜಾಬ್ ಕಿಂಗ್ಸ್ ಮೇಲೆ RCB ವಿನ್ ಆಗಿಬಿಟ್ಟು ಡೈರೆಕ್ಟ್ ಫೈನಲ್ಸ್ಗೆ ಹೋಗಿದೆ. ಸೊ ಆಮೇಲೆ ಇವಾಗ ಏನಾದರೂ ಪಂಜಾಬ್ ಕಿಂಗ್ಸು ವಿನ್ ಆಯಿತು ಅಂತಂದರೆ ಅವ್ರು ಫೈನಲ್ಸಿಗೆ ಹೋಗ್ತಾರೆ, ಇಲ್ಲಾಂದರೆ ಮುಂಬೈ ಇಂಡಿಯನ್ಸ್ ಅವ್ರು ಫೈನಲ್ಸ್ಗೆ ಹೋಗ್ತಾರೆ. ಸೊ ನನಗೆ ಏನು ಅನಿಸಿಕೆ ಅಂತಂದರೆ, ಪಂಜಾಬ್ ಕಿಂಗ್ಸ್ ಅವ್ರು ಫೈನಲ್ಸಿಗೆ ಬಂದರೆ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ RCBನೂ ಒಂದು ಕಪ್ ಗೆದ್ದಿಲ್ಲ ಮತ್ತು ಪಂಜಾಬ್ ಕಿಂಗ್ಸ್ ಅವರು ಒಂದು ಕಪ್ಪು ಗೆದ್ದಿಲ್ಲ. ಬಟ್ ಮುಂಬೈ ಇಂಡಿಯನ್ಸ್ ಹೋದರೆ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ಆಗಲೇ 5 ಕಪ್ ಗೆದ್ದಿದ್ದಾರೆ. ಸೊ ಯಾರಾದರೂ ಒಂದು ಟೀಮ್ ಗೆಲ್ಲಿ ಅಂತ ಅಂದ್ಬಿಟ್ಟು ನನ್ನ ಆಶಯ. ಆಮೇಲೆ ನಮ್ಮ RCB ಅವರು ವಿನ್ ಆಗಲೇಬೇಕು. ಪಂಜಾಬ್ ಕಿಂಗ್ಸ್ ಹೋದ್ರೂ RCB ಅವರು ವಿನ್ ಆದರೆ ನನಗೆ ಸಖತ್ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾವು ಹುಟ್ಟು ಬೆಳೆದಿರೋದು ಬೆಂಗಳೂರಲ್ಲಿ. ಸೊ ವಿ ಹ್ಯಾವ್ ಟು ಆ್ಯಂಡ್ ಐ ವಿಲ್ ಸಪೋರ್ಟ್ RCB. ಸೊ 18 ನಮ್ಮದೇ. ಈ 18ನೇ ವರ್ಷ ನಮ್ಮ ಕೈಯಲ್ಲಿ ಕಪ್ಪಿರುತ್ತೆ ಅಂತ ನನ್ನ ದೃಢವಾದ ನಂಬಿಕೆ ಇದೆ. ಸೊ ನೋಡೋಣ ಬನ್ನಿ ಟ್ಯೂಸ್ಡೇ ಯಾರು ವಿನ್ ಆಗ್ತಾರೆ ಅಂತ, ಅಂದರೆ ಫೈನಲ್ಸ್, IPL ಫೈನಲ್ಸ್ 2025. ಇದ್ರ ಜೊತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಡೈಲಾಗ್ ನಮ್ಗೆ ಬರುತ್ತೆ. ಅದು ಯಾವುದಪ್ಪ ಅಂತ ಅಂದರೆ, 6 ಸತಿ ಸೋತ್ರೂ RCBನೇ, 60 ಸತಿ ಸೋತ್ರೂ RCBನೇ. ಇನ್ನು ಮುಂದಿನ ವಿಷಯಕ್ಕೆ ಬರೋದಾದರೆ, ಈ ವಿಷಯವಂತೂ ಗಂಭೀರವಾದ ವಿಷಯ. ಯಾಕೆ ಅಂತ ಅಂದರೆ, ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ಈ 500 ರೂಪೀಸ್ ನೋಟು ಮತ್ತು ಈ 200 ರೂಪೀಸ್ ನೋಟು, ಇವೆರಡು ಇನ್ಫಾರ್ಮೇಷನ್ ಆಗಿರುತ್ತೆ. ಯಾಕೆ ಅಂದರೆ ಈ ಎರಡು ನೋಟ್ಗಳು ನೀವು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀರ. ಸೊ ನೀವು ನೋಡ್ತಿರ್ಬೋದು. ಸೊ RBI ಅವ್ರ ಪ್ರಕಾರ 1,17,722 ಫೇಕ್ ನೋಟ್ಸ್ ಸಿಕ್ಕಿದೆಯಂತೆ 2024 to 2025 ಇಯರಲ್ಲಿ. ಆದರೆ ಅದೇ ಫೇಕ್ ನೋಟ್ಸು 24ಅಲ್ಲಿ 85,711 ಇತ್ತಂತೆ. ಸೊ ಹತ್ರ ನಿಮಗೆ 30,000 ಜಾಸ್ತಿ ಆಗಿದೆ. 30,000 ಫೇಕ್ ನೋಟ್ಸು. ಸೊ ಅದೇ 200 ರೂಪೀಸಿಗೆ ಬರೋದಾದರೆ 2024ಅಲ್ಲಿ ಟು 2025ಅಲ್ಲಿ ಆ ಇಯರಲ್ಲಿ 32,660 ಫೇಕ್ ನೋಟ್ ಸಿಕ್ಕಿದೆಯಂತೆ. ಬಟ್ ಅದೇ ಲಾಸ್ಟ್ ಇಯರ್ ಅಂದರೆ ಹೋದ ಇಯರಲ್ಲಿ 28,672 ಇದೆಯಂತೆ. ಸೊ ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಕಂಡು ಬಂದಿದೆ ಫೇಕ್ ನೋಟ್ಸಲ್ಲಿ. ಸೊ ಅದಕ್ಕೆ ಸ್ವಲ್ಪ ನೀವು ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ಈ ಜಾಗೃತೆ ಇನ್ಫಾರ್ಮೇಷನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಬಂದೆ. ಸೊ ಈ ಜಾಗೃತಿ ಇನ್ಫಾರ್ಮೇಷನ್ನು ಅಂದರೆ ಲೈಕ್ ಇದು ಫೇಕ್ ನೋಟಾ ಇಲ್ವೋ ಅಂತ ಅಂದ್ಬಿಟ್ಟು ಹೇಗೆ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು RBI ಅವರೇ ಒಂದಷ್ಟು ಗೈಡ್ಲೈನ್ಸ್ಗಳು ಕೊಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಹತ್ರ ಇರೋ 500 ರೂಪೀಸ್ ನೋಟ್ ಆರ್ 200 ರೂಪೀಸ್ ನೋಟ್ ಫೇಕೋ ಅಥವಾ ಒರಿಜಿನಲ್ಲೋ ಅಂತ ಅಂದ್ಬಿಟ್ಟು ನೀವು ಕಂಡುಹಿಡಿಬೋದು. ಮತ್ತೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ, ಕಮಲ್ ಹಾಸನ್ ಅವರು ನಮ್ಮ ಕನ್ನಡ ಭಾಷೆ ಬಗ್ಗೆ ಸ್ವಲ್ಪ ಅಗೌರವವಾಗಿ ಮಾತಾಡಿದ್ದಾರೆ. ಯಾಕೆ ಅಂತ ಅಂದರೆ, ಅವರು ಏನು ಹೇಳ್ತಾರೆ ಅಂತ ಅಂದರೆ, ತಮಿಳಿಂದ ಕನ್ನಡ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ಲಿಟ್ರೇಚರು, ಪೊಯೆಟ್ಸು ಮತ್ತು ಈ ಆರ್ಕಿಯಾಲಜಿಸ್ಟು ಏನು ಹೇಳ್ತಾರೆ ಅಂತ ಅಂದರೆ, ಕನ್ನಡ ಮತ್ತು ತಮಿಳು ಒಂದೇ ಒರಿಜಿನಿಂದ ಬರುತ್ತೆ. ಅಂದರೆ ಕಂಡಮಿಳ್ ಅಂತ ಒಂದು ದ್ರಾವಿಡಿಯನ್ ಲ್ಯಾಂಗ್ವೇಜ್ ಇತ್ತಂತೆ. ಸೊ ಅದರಿಂದ ಡಿವೈಡ್ ಆಗುತ್ತಂತೆ. ಸೊ ತಮಿಳ್ ಅಂತ ಅಂದ್ಬಿಟ್ಟು ಡಿವೈಡ್ ಆಗುತ್ತೆ, ಇನ್ನೊಂದು ಕನ್ನಡ ಅಂತ ಅಂದ್ಬಿಟ್ಟು ಡಿವೈಡ್ ಆಗುತ್ತೆ. ದಯವಿಟ್ಟು ಒಂದು ಎಲ್ಲರಲ್ಲಿ ವಿನಂತಿ, ಭಾಷೆ ಅಂತ ಹಿಡ್ಕೊಂಡು ದಯವಿಟ್ಟು ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದರೆ, ಭಾಷೆ ಬಂದ್ಬಿಟ್ಟು ಅದರದ್ದೇ ಆದ ಇತಿಹಾಸ ಮತ್ತು ಅದರದ್ದೇ ಆದ ಗೌರವ ಮತ್ತು ಅದರದ್ದೇ ಆದ ಒಂದು ಘನತೆ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಅದು ಕನ್ನಡನೇ ಆಗಿರ್ಬೋದು, ಇಲ್ಲ ತಮಿಳೇ ಆಗಿರ್ಬೋದು, ಇಲ್ಲ ಯಾವುದೇ ಭಾಷೆ ಆಗಿರ್ಬೋದು, ಯಾರು ಯಾರ ಮೇಲೆ ಏರಕ್ಕೆ ಹೋಗ್ಬೇಡಿ.
ಅವರೇ ಕಲ್ತ್ಕೊಳ್ಳೋ ಥರ ಮಾಡಿ. ಆಮೇಲೆ ನೀವು ನಿಮ್ಮ ರೀಜ್ನಲ್ ಲ್ಯಾಂಗ್ವೇಜಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ರೀಜ್ನಲ್ ಲ್ಯಾಂಗ್ವೇಜ್ ಅಂತಂದರೆ ಈಗ ನಾನು ಕರ್ನಾಟಕದಲ್ಲಿದ್ದೀನಿ, ಸೊ ಕನ್ನಡನೇ ಮಾತಾಡೋಕ್ಕೆ ಟ್ರೈ ಮಾಡಿ ಅನ್ನೋ ಲೆವೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬೇರೆಯವ್ರು ಚೇಂಜ್ ಆಗಬೇಕಾಗಿಲ್ಲ, ಫಸ್ಟು ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆದರೆ ಬೇರೆಯವರು ಚೇಂಜ್ ಆಗ್ತಾರೆ. ಸೊ ನೀವು ಎಲ್ಲೇ ಹೋದ್ರೂ, ಎಲ್ಲೇ ಇದ್ರೂ ಕರ್ನಾಟಕದಲ್ಲಿ ಸಾರ್ವಭೌಮ, ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋ ಜೊತೆ ಇಷ್ಟೇ ಸೂಪರ್ ಆಗಿರೋ ಇನ್ಫಾರ್ಮೇಷನ್ನು ಮತ್ತು ಇಂಟ್ರೆಸ್ಟಿಂಗು ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.